ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಅಂಬಡಗಟ್ಟಿ ಗ್ರಾಮದಲ್ಲಿ ನವಜಾತ ಶಿಶು ಕೊಲೆ, ಮನೆಯೊಂದರ ಹಿತ್ತಲಿನ ತಿಪ್ಪೆಗುಂಡಿಯಲ್ಲಿ ಹುಸಳೆ ಶವ ಪತ್ತೆ. ಸಿಮ್ರಾನ್ ಹಾಗೂ ರುದ್ರಪ್ಪ ಎಂಬ ಇಬ್ಬರು ಆರೋಪಿಗಳ ಬಂಧನ. ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿಕೆ. ಟಿಳಕವಾಡಿಯ 2ನೇ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಕೆಗೆ ವಿರೋಧ. ರವಾಸಿಗಳು ಹಾಗೂ ವ್ಯಾಪಾರಿಗಳಿಂದ ಮಂಗಳವಾರ ಬೃಹತ್ ಪ್ರತಿಭಟನೆ. ಮೇಲ್ಸೇತುವೆ ಕಾಮಗಾರಿಕೆ ಆರಂಭಿಸುವ ಯೋಜನೆಯನ್ನ ಕೈಬಿಡಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವಾಗ, ಬೇರೆ ಧರ್ಮದ ಬಗ್ಗೆ ಪೋಸ್ಟ್ ಹಾಕುವಾಗ ಎಚ್ಚರಿಕೆ. ಇಂಥ ಪೋಸ್ಟ್ ಹಾಕಿದವರ ವಿರುದ್ಧ ಪೊಲೀಸರು ಕ್ರಮ ಜರುಗಿಸಲಾಗುತ್ತದೆ. ಪೊಲೀಸ್ ಆಯುಕ್ತ ಯಡಾಮಾಟಿ ಮಾರ್ವನ್ಯಾಂಗ್ ಹೇಳಿಕೆ. ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ನವಜಾತ ಶಿಶುವನ್ನ ಕೊಲೆ ಮಾಡಿದ ಸಿಮ್ರನ್ ಹಾಗೂ ರುದ್ರಪ್ಪ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ನವಜಾತ ಶಿಶುವನ್ನು ಕೊಲೆ ಮಾಡಿದ ಸಿಮ್ರಾನ್ ಹಾಗೂ ರುದ್ರಪ್ಪ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಮಾರ್ಚ್ 5ರಂದು ಅಮ್ಮನಗಟ್ಟಿಯ ಮನೆಯೊಂದರ ಹಿತ್ತಲಿನ ತಿಪ್ಪೆಗುಂಡಿಯಲ್ಲಿ ಹುಸಳೆ ಶವ ಪತ್ತೆಯಾಗಿತ್ತು. ಹುಸಳೆ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಅನುಮಾನಗೊಂಡ ಪೊಲೀಸರು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಾಬಲೇಶ್ವರ್ ಹಾಗೂ ಸಿಮ್ರಾನ್ 3 ವರ್ಷಗಳಿಂದ ಪ್ರೀತಿಸುತ್ತಿದ್ರು. ದೈಹಿಕ ಸಂಪರ್ಕದಿಂದ ಸಿಮ್ರಾನ್ ಗರ್ಭಿಣಿಯಾಗಿದ್ರು. ಆದರೆ ಇಬ್ಬರು ಮನೆಯಲ್ಲಿ ಈ ವಿಷಯ ಮುಚ್ಚಿಟ್ಟಿದ್ರು. ಸಿಮ್ರಾನ್ ದೈಹಿಕವಾಗಿ ದುಡುಕಿದ್ದ ಕಾರಣ ಗರ್ಭಿಣಿಯಾದ ವಿಷಯ ಮನೆಯಲ್ಲಿ ಗೊತ್ತೇ ಆಗಿರಲಿಲ್ಲ. 9 ತಿಂಗಳ ಬಳಿಕ ಮಾರ್ಚ್ 5ರಂದು ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಬಾತ್ರೂಮ್ನಲ್ಲಿ ಹೋಗಿ ಸಿಮ್ರಾನ್ ಸ್ವಯಂ ಹೆರಿಗೆ ಮಾಡಿಕೊಂಡು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ತಿಳಿಸಿದ್ರು. ಇಂಥ ಒಂದು ಪ್ರಕರಣದಲ್ಲಿ ಸಾಮಾನ್ಯವಾಗಿ ತಾಯಿ ಯಾರು ಅಂತ ಹುಡುಕೋದು ಬಹಳ ಕಷ್ಟದ ಕೆಲಸ. ಈಗಾಗಲೇ ಹೇಳಿದಾಗೆ ನಮ್ಮ ಕಿತ್ತೂರು ಪೊಲೀಸರು ತುಂಬ ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ ಒಳ್ಳೆಯ ತನಿಖೆಯನ್ನು ಕೈಗೊಂಡು ಈ ಒಂದು ಕೊಲೆಗೆ ಕಾರಣವಾಗಿರ್ತಕ್ಕಂಥ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ದುರದೃಷ್ಟದ ಪ್ರಕರಣ ಆಗಿದ್ದರೂ ಕೂಡ ನಮ್ಮ ಪೊಲೀಸರು ಆ ಒಂದು ಮುಗ್ಧ ಅಮಾಯಕ ಮಗುವಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕಾರಣರಾದಂಥ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಮೊದಲು ನಾವು ರಿಜಿಸ್ಟರ್ ಮಾಡಿರೋದು 94 BNS ಅಡಿಯಲ್ಲಿ. ಈಗ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅದನ್ನು ಕೊಲೆ ಕೇಸಾಗಿ ಪರಿವರ್ತನೆ ಮಾಡಿ ಆರೋಪಿಗಳನ್ನ ಕೊಲೆ ಕೇಸಲ್ಲಿ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ನಾನು ಅದನ್ನೇ ಹೇಳಿದೆ, ಈ ಒಂದು ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡಿಕೊಂಡು ಮಹಾಬಲೇಶ್ವರನ ಜೊತೆ ವಿಡಿಯೋದಲ್ಲಿ ಇಟ್ಕೊಂಡು ಅವನು ಇವಳಿಗೆ ಗೈಡ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಹುಟ್ಟಿದ ದಿವಸನೇ ಇದನ್ನು ಪರಿತ್ಯಾಗ ಮಾಡಿರ್ತಕ್ಕಂಥದ್ದು. ಗರ್ಭಿಣಿ 9 ತಿಂಗಳು. ಹೌದು. ಮೋಸ್ಟ್ಲಿ ಅವರಿಗೆ ಪ್ರಾರಂಭದಲ್ಲಿ ಗೊತ್ತೇ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಅದೇ ಕಾರಣದಿಂದನೇ ಹುಡುಗಿ ಮನೆಯಲ್ಲಿ ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಹೊಟ್ಟೆ ಮೋಸ್ಟ್ಲಿ ಕಮ್ಮಿ ಇತ್ತು ಅಥವಾ ದೇಹ ಆಗಿತ್ತು, ಮನೇಲಿ ಗೊತ್ತಾಗಿರಲಿಲ್ಲ. ಸೊ ಹಾಗಾಗಿ ಅವರು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಹೆರಿಗೆ ಹೇಗೆ ಮಾಡಬೇಕು ಎಂಬುದನ್ನು ಸಿಮ್ರಾನ್ ಯೂಟ್ಯೂಬ್ನಲ್ಲಿ ನೋಡಿದ್ರು. ಹೆರಿಗೆ ಸಂದರ್ಭದಲ್ಲಿ ಪ್ರಿಯಕರ ಮಹಾಬಲೇಶ್ವರ್ ಕೂಡ ವಿಡಿಯೋ ಕಾಲ್ನಲ್ಲಿ ಮಾರ್ಗದರ್ಶನ ಮಾಡಿದ್ದ. ಹೆರಿಗೆ ಆದ ಬಳಿಕ ಸಿಮ್ರಾನ್ ಮಗು ಅಳದಂತೆ ಬಾಯಿಗೆ ಬಟ್ಟೆ ಕಟ್ಟಿ ಪೆಟ್ಟಿಗೆಯಲ್ಲಿ ತುಂಬಿದ್ರು. ಆಗ ಮಗುವಿನ ತಲೆಗೆ ಪೆಟ್ಟಾಗಿರಬಹುದು. ನಂತರ ಅದನ್ನು ತಿಪ್ಪೆಗುಂಡಿಯಲ್ಲಿ ಬಿಸಾಕಿ ಬಂದ್ರು. ಹುಸಳೆ ಶವವನ್ನು ನಾಯಿಗಳು ಎಳೆದಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಟಿಳಕವಾಡಿಯ 2ನೇ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಮಾಡ್ತಾ ಇರುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಇಲ್ಲಿನ ರವಾಸಿಗಳು ಹಾಗೂ ವ್ಯಾಪಾರಿಗಳು ಮಂಗಳವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ಟಿಳಕವಾಡಿಯ 2ನೇ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಕೆ ಮಾಡುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಇಲ್ಲಿನ ರಹವಾಸಿಗಳು ಹಾಗೂ ವ್ಯಾಪಾರಿಗಳು ಮಂಗಳವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು.
ಬೆಳಗಾವಿ ನಗರದಲ್ಲಿ ಈಗಾಗಲೇ 2 ಮೇಲ್ಸೇತುವೆಗಳು ನಿರ್ಮಾಣ ಮಾಡಿದ್ದಾರೆ. ಆದರೆ 2ನೇ ರೈಲ್ವೆ ಗೇಟ್ ಬಳಿ ಮೇಲ್ಸೇತುವೆ ನಿರ್ಮಾಣ ಮಾಡಬಾರದು. ಇಲ್ಲಿನ ಅಕ್ಕಪಕ್ಕ ಮನೆಗಳು ಇವೆ, ಶಾಲಾ ಕಾಲೇಜುಗಳು ಸಹ ಇದ್ದಾವೆ. ಇಲ್ಲಿ ಕಳೆದ ದಶಕಗಳಿಂದ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬರಲಾಗುತ್ತಿದೆ. ಈ ಜಾಗದಲ್ಲಿ ಮೇಲ್ಸೇತುವೆಯಾದರೆ ಸಾಕಷ್ಟು ಜನರಿಗೆ ತೊಂದರೆಯಾಗುತ್ತದೆ. ಈ ಮೇಲ್ಸೇತುವೆ ಕಾಮಗಾರಿ ಆರಂಭಿಸುವ ಯೋಜನೆಯನ್ನು ಕೈ ಬಿಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ನಮಸ್ಕಾರ ರೀ. ನಾವು ಎಲ್ಲರೂ ರೆಸಿಡೆಂಟ್ಸ್ ಆಫ್ ಕಿಲಕಡಿ ಸೆಕೆಂಡ್ ರೈಲ್ವೆ ಗೇಟು ಅಕ್ಕಪಕ್ಕದಲ್ಲಿ ಇಲ್ಲೇ ಎಲ್ಲ ಮುಖಂಡ ಥ್ರೂ ಎವ್ರಿಬಡಿ ನಾವು ಎಲ್ಲರೂ ಡಿ ಸಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದು ಸೆಕೆಂಡ್ ಗೇಟ್ ರೈಲ್ವೆ ಓವರ್ ಬ್ರಿಡ್ಜ್ ಸಲುವಾಗಿ. ಈಗ ಎಲ್ಲ ಬೆಳಗಾಂ ಕಡೆ 2-3 ಬ್ರಿಡ್ಜ್ ಆಲ್ರೆಡಿ ಆಗಿತ್ತೈತಿ. ಅದರದ್ದು ನೋಡಿ ಆನ್ ಬೇಸಿಸ್ನಲ್ಲಿ ಕನ್ಸ್ಟ್ರಕ್ಷನ್ ಚಲೋ ಮಾಡಲಿಲ್ಲ ಅವರು. ಮತ್ತು ಇದು ಸೆಕೆಂಡ್ ಗೇಟ್ ಬ್ರಿಡ್ಜ್ ಏನೈತಿ ಅದು ಭಾಳ ನ್ಯಾರೋ ಬ್ರಿಡ್ಜ್ ಅವರು ಮಾಡತ್ತಾರೆ. ಅದರ ಸಲುವಾಗಿ ಅಲ್ಲ ಅಕ್ಕಪಕ್ಕದಲ್ಲಿ 5-6 ಸ್ಕೂಲ್ಸ್ಗಳು ಅದಾರೆ, 5 ಕಾಲೇಜ್ಗಳು ಅದಾರೆ. ಮತ್ತು ಈ ಬ್ರಿಡ್ಜ್ ಮಾಡಿದಂದ್ರೆ ವಾಕಿಂಗ್ ಪಾತ್ ಇಲ್ಲ ಇತರಿಗೆ. ಬ್ರಿಡ್ಜ್ ನ್ಯಾರೋ ಆಗಿತ್ತು, ಸೈಡ್ ಕಡೆ ಸರ್ವಿಸ್ ರೋಡನ್ನು ಅವರು ಕೊಡಕ್ಕೆ ತಯಾರಿಲ್ಲ. ಅದರ ಸಲುವಾಗಿ ನಮ್ಮ ಎಲ್ಲ ರೆಸಿಡೆನ್ಸ್ದು ಅಲ್ಲೇ ಸ್ವಲ್ಪ ಅಬ್ಜೆಕ್ಷನ್ ಐತಿ. ಅದರ ಸಲುವಾಗಿ ನಾವು DK ಮುಖಾಂತರ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ಗೆ ನಾವು ಒಂದು ಮನವಿ ಕೊಟ್ಟಿದ್ದೇವೆ. ಅಮಿತ್ ಪಾಟೀಲ್, ಮಧು ಕಾಶಿದ್, ಸುಭಾಷ್ ಕಾಶಿದ್, ಗುರುನಾಥ್ ಕಾಶಿದ್, ರಮೇಶ್ ರಾಜನಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು. ಬೇರೆ ಧರ್ಮದ ಬಗ್ಗೆ ಪೋಸ್ಟ್ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ನಾಯ್ಕ್ ಹೇಳಿದರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು. ಬೇರೆ ಧರ್ಮದ ಬಗ್ಗೆ ಪೋಸ್ಟ್ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ನಾಯ್ಕ್ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಇಂಥ ಪೋಸ್ಟ್ ಹಾಕಿದವರ ವಿರುದ್ಧ ಪೊಲೀಸರ ಗಮನಕ್ಕೆ ತರಬೇಕು, ನಾವು ಕ್ರಮ ಜರುಗಿಸುತ್ತೇವೆ ಎಂದರು. ನಿನ್ನೆ ಮಾಲ್ಮರಟಿ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬರು ಆರೋಪಿ ಶುಭಂ ಶುಲ್ಕೆ ಅಂತ ನಾವು ಅರೆಸ್ಟ್ ಮಾಡಿದ್ವಿ. ಅವ್ರ ಮೇಲೆ ಮುಂಚೆ ಕೂಡ ಅರೌಂಡ್ ಸಮ್ 12 ಕೇಸಸ್ ಆಲ್ರೆಡಿ ಬೇರೆ ಬೇರೆ ಸ್ಟೇಷನ್ದಲ್ಲಿ ರಿಜಿಸ್ಟರ್ಡ್ ಆಗಿದೆ ಮತ್ತು ರೌಡಿ ಶೀಟರ್ ಇದ್ದಾರೆ. ರೀಸೆಂಟ್ ಆಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರೊವೊಕೇಟಿವ್ ಪೋಸ್ಟ್ ಅವರು ಹಾಕಿದ್ದಾರೆ ಈ ಬೇರೆ ಬೇರೆ ವಿಷಯ ಬಗ್ಗೆ. ಅದಕ್ಕೆ ಮೊನ್ನೆ ಮತ್ತೆ ಒಂದು FIR ನಾನು ಮಾಡಿಸಿದ್ದೀನಿ ಮತ್ತು ಆ ಕೇಸ್ ಸಲುವಾಗಿ ಈಗ ಅವ್ರಿಗೆ ನಾವು ಅರೆಸ್ಟ್ ಮಾಡಿ ಮತ್ತು ಈಗ ಅವರು GC ಅಲ್ಲಿದ್ದಾರೆ. ಅದು ಒಂದು ಮೆಸೇಜ್ ನಾನು ಎಲ್ಲರಿಗೆ ನಾನು ಕೊಡ್ತೀನಿ, ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ನೀವು ಪೋಸ್ಟ್ ನೀವು ಹಾಕೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಪೋಸ್ಟಿಂದ ಬೇರೆ ಜನಕ್ಕೆ ಏನು ಎಫೆಕ್ಟ್ ಆಗುತ್ತೆ. ಬಹುಶಃ ನಿಮ್ಮ ಪೋಸ್ಟ್ ನೀವು ಬೇರೆ ಧರ್ಮ ಬಗ್ಗೆ ಬೇರೆ ಜಾತಿ ಬಗ್ಗೆ ನೀವು ಮೆಸೇಜ್ ನೀವು ಕಳಿಸ್ತಾ ಇದ್ರಿ ಮತ್ತು ನಿಮ್ಮ ಪೋಸ್ಟಿಂದ ಆಮೇಲೆ ಮತ್ತೆ ಬೇರೆ ಪ್ರಾಬ್ಲಮ್ ಆಗಬಹುದು, ಜಗಳ ಆಗಬಹುದು, ಗಲಾಟೆ ಆಗಬಹುದು. ಅದಕ್ಕೆ ನೀವು ಬಹಳ ಹುಷಾರಾಗಬೇಕು. ಮತ್ತು ಬಹುಶಃ ನೀವು ಈ ಥರ ಪೋಸ್ಟ್ ಈ ಥರ ಮೆಸೇಜಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ರಿ, ಅದು ಪೊಲೀಸ್ ಗಮನಕ್ಕೆ ನೀವು ತರಬೇಕು ಮತ್ತು ನಾವು ಆ್ಯಕ್ಷನ್ ತೊಗೊಳ್ತೀವಿ. ಆದರೆ the most important thing is that don't post any provocative messages. Thank you. ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ದಲ್ಲದೆ ಬೇರೆ ಬೇರೆ ವಿಷಯಗಳ ಕುರಿತು ಪೋಸ್ಟ್ ಮಾಡಿದ್ದಕ್ಕೆ ಶುಭಂ ಸೆಳಕೆಯನ್ನು ಮಾಳಮಾರುತಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಬಳಿಯ ಕಮಕಾರಟ್ಟಿ ಘಾಟ್ ಬಳಿ 3 KSRTC ಬಸ್, 3 ಲಾರಿ ಹಾಗೂ 1 ಬೈಕ್ ಹಾಗೂ ಕಂಟೈನರ್ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಬಸ್ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯವಾದ ಘಟನೆ ಮಂಗಳವಾರ ನಡೆದಿದೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಬಳಿ ಕಮಕಾರಟ್ಟಿ ಘಾಟ್ ಬಳಿ 3 KSRTC ಬಸ್, 3 ಲಾರಿ, 1 ಬೈಕ್ ಹಾಗೂ ಕಂಟೈನರ್ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಬಸ್ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯವಾದ ಘಟನೆ ಮಂಗಳವಾರ ನಡೆದಿದೆ.
ರಾಷ್ಟ್ರೀಯ ಹೆದ್ದಾರಿ 4 ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಮೊದಲು ನಿಯಂತ್ರಣ ತಪ್ಪಿ ಪಲ್ಟಿಯಾದ ಕಂಟೈನರ್ ವಾಹನಕ್ಕೆ ಡಿಕ್ಕಿಯಾಗುತ್ತೆ ಅಂತ ಬಸ್ ನಿಲ್ಲಿಸಿದ ಚಾಲಕ ಬಸ್ ಹಿಂಬದಿಯಿಂದ ಲಾರಿ ಡಿಕ್ಕಿ ಹೊಡೆದಿದೆ. ಅಪಘಾತ ತಪ್ಪಿಸಲು ಹೋಗಿ ಬೈಕ್ಗೆ ಗುದ್ದಿದ ರಾಜಹಂಸ ಬಸ್. ಮುಂದೆ ಅಪಘಾತ ಆಗಿದ್ದನ್ನ ಕಂಡು ಪಕ್ಕಕ್ಕೆ ತೆಗೆದುಕೊಳ್ಳಲು ಹೋದ ಗ್ಯಾಸ್ ಸಾಗಿಸುತ್ತಿದ್ದ ಲಾರಿ ಹಾಗೂ ಗೂಡ್ಸ್ ಲಾರಿಗೆ ಡಿಕ್ಕಿಯಾದ ಮತ್ತೊಂದು KSRTC ಬಸ್. ಬಳಿಕ ರಾಜಹಂಸ ಬಸ್ನ ಚಕ್ರದಲ್ಲಿ ಸಿಲುಕಿ ಪ್ರಾಣಾಪಾಯದಿಂದ ಬೈಕ್ ಸವಾರ ಪಾರಾಗಿದ್ದಾನೆ. ಏನಾಯ್ತು ಬೈಕ್ ನೀ ಈ ಕಡೆ ಬರತ್ತಿದ್ದೀನ ಬೆಳಗಾವಿಯಿಂದ ಬಾಗೇವಾಡಿ ಹೊಂಟಿದ್ದೆ ಹೆಲ್ಮೆಟ್ ಹಾಕಿದ್ದೇನ ನೀನು ಬೈಕ್ ಎಲ್ಲಿತ್ತೆ ಒಳಗ ಹೋಗಿದ್ದೆ ಹೆಲ್ಮೆಟ್ ಹಾಕಿದ್ರಿಂದ ಬಸ್ನ ಚಕ್ರದಲ್ಲಿ ಸಿಲುಕಿದ್ರು ಬಚಾವಾಗಿ ಬಂದೆ ಎಂದ ಬೈಕ್ ಸವಾರ. ರಾಷ್ಟ್ರೀಯ ಹೆದ್ದಾರಿ 4ರ ಒಂದು ಬದಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಅಪಘಾತದ ವಾಹನ ತೆರವು ಮಾಡಿದ್ದಾರೆ. ಕ್ರೇನ್ ಮೂಲಕ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವ ಪೊಲೀಸರು. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅಪಘಾತವಾಗಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲು ಸೌಲಭ್ಯ ನೀಡೋಕೆ ಸಂವಿಧಾನ ಬದಲಾವಣೆ ಮಾಡ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವುದನ್ನು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು.
ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ 4% ಮೀಸಲು ಸೌಲಭ್ಯ ನೀಡೋಕೆ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವುದು ಆರೋಪಿಸಿ ಬಿಜೆಪಿಯ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಮಂಗಳವಾರ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲದೆ ಹೋದ್ರೆ ಸಂಪುಟದಿಂದ ಅವರನ್ನ ಸಿಎಂ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆಗಳನ್ನ ಮೊಳಗಿಸಿದ್ರು. ಸಂವಿಧಾನ ವಿರೋಧ ಕಾಂಗ್ರೆಸ್ ಪಕ್ಷವೆಂದು ದೂರಿದ್ರು. ಕಾಂಗ್ರೆಸ್ದವರು ತಮ್ಮ ಓಟಿನ ಒಲಿಕೆಗಾಗಿ ಇಂತ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವನ್ನೆಲ್ಲ ಬಂದ್ ಮಾಡಿ ದೇಶದ ಡೆವಲಪ್ಮೆಂಟ್ ಅಥವಾ ಕರ್ನಾಟಕದ ಡೆವಲಪ್ಮೆಂಟ್ಗಾಗಿ ಎಲ್ಲರೂ ಕೆಲಸ ಮಾಡಬೇಕು. ಯಾಕಂದ್ರೆ ಜನರೆಲ್ಲ ಓಟ್ ಹಾಕಿರ್ತಾರೆ ಅಂದ್ಮೇಲೆ ಅವ್ರ ಬೆಳವಣಿಗೆಗಾಗಿ ನಾವು ಕೆಲಸ ಮಾಡ್ಬೇಕು ಹೊರತು ಇಂಥವೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ದೇಶವಾಗ್ಲಿ ಕರ್ನಾಟಕನ ಹೊಡೆಯೋದ ವಿಚಾರ ಮಾಡಬಾರ್ದು. ಇದಕ್ಕೆ ನಾವು ಖಂಡನೆ ಮಾಡಿ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತು ತಾವೆಲ್ಲರೂ ಸಹಕಾರ ಮಾಡ್ತೇವೆ. ಧನ್ಯವಾದಗಳು. ಬಿಜೆಪಿ ಮುಖಂಡರಾದ ಮುರುಗೇಂದ್ರ ಗೌಡ ಪಾಟೀಲ್, ರವಿ ಪಾಟೀಲ್, ಉಜ್ವಲ ಬಡವರಾಜಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕನಿಷ್ಠ ವೇತನ ಹೆಚ್ಚಿಸೋಕೆ ಕಾಯಮಾತಿಗಾಗಿ ಮತ್ತು ಇಲಾಖೆಗಳಿಂದ ನೇರ ವೇತನ ಪಾವತಿ, ರಜೆ, ಪಿಎಫ್, ಇಎಸ್ಐ ಶಾಸನಬದ್ಧ ಹಕ್ಕುಗಳಿಗೆ ಆಗ್ರಹಿಸಿ ಎಐಯುಟಿಯುಸಿ ಇಂದ ಏಪ್ರಿಲ್ 17ರಂದು ಬೆಂಗಳೂರು ಚಲೋ ನಡೆಸಲಾಗ್ತಾ ಇದೆ ಎಂದು ಗಂಗಾಧರ್ ಬಡಿಗೇರ್ ಹೇಳಿದರು. ಕನಿಷ್ಠ ವೇತನ ಹೆಚ್ಚಿಸಲು ಕಾಯಮಾತಿಗಾಗಿ ಮತ್ತು ಇಲಾಖೆಗಳಿಂದಲೇ ನೇರ ವೇತನ ಪಾವತಿ, ರಜೆ, ಪಿಎಫ್, ಇಎಸ್ಐ ಶಾಸನಬದ್ಧ ಹಕ್ಕುಗಳಿಗೆ ಆಗ್ರಹಿಸಿ ಎಐಯುಟಿಯುಸಿ ಇಂದ ಏಪ್ರಿಲ್ 17ರಂದು ಬೆಂಗಳೂರು ಚಲೋ ನಡೆಸಲಾಗ್ತಾ ಇದೆ ಎಂದು ಎಐಯುಟಿಯುಸಿಯ ಅಧ್ಯಕ್ಷ ಗಂಗಾಧರ್ ಬಡಿಗೇರ್ ಮಂಗಳವಾರ ನಡೆದ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಸಭೆ ನಡೆಸಿ ಮಾತನಾಡಿದರು. ವಿವಿಧ ಇಲಾಖೆಗಳ ಹಾಸ್ಟೆಲ್ಗಳಲ್ಲಿ, ವಸತಿ ಶಾಲಾ ಕಾಲೇಜುಗಳಲ್ಲಿ, ಆಶ್ರಮ ಶಾಲೆಗಳಲ್ಲಿ ದುಡಿತಾ ಇರುವ ಗುತ್ತಿಗೆ ಕಾರ್ಮಿಕರಿಗೆ ಏಜೆನ್ಸಿಗಳ ಮೋಸದಿಂದಾಗಿ ಕನಿಷ್ಠ ವೇತನ ಕೂಡ ಸಿಗ್ತಾ ಇಲ್ಲ. ಅಲ್ಲದೆ ಇಎಫ್, ಇಎಸ್ಐಗಳನ್ನ ಕೂಡ ಸರಿಯಾಗಿ ದೊರಕ್ತಾ ಇಲ್ಲ ಎಂದು ಆಪಾದಿಸಿದ್ರು. ಇವತ್ತು ಎಐಯುಟಿಯುಸಿಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಬೆಳಗಾವಿ ನಗರ ಘಟಕದ ಒಂದು ಮುಖಂಡರ ಸಭೆ ಇವತ್ತು ಈ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಈಗ ಸಹನೇ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡುವಂಥದ್ದು ಏನಂತಂದರೆ, ಇವತ್ತು 15-20 ವರ್ಷಗಳಿಂದ ಇವರೆಲ್ಲರೂ ಸಹಿತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಇಲಾಖೆಗಳಲ್ಲಿ, ಅದು ಹಿಂದುಳಿದ ವರ್ಗ ಆಗಿರಲಿ, ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ, ಅಲ್ಪಸಂಖ್ಯಾತರ ಇಲಾಖೆ ಆಗಿರಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇಲಾಖೆ ಆಗಿರಲಿ, ವಿವಿಧ ಮತ್ತು ಕ್ರೈಸ್ ಆಗಿರಲಿ, ವಿವಿಧ ಇಲಾಖೆಗಳ ಏನು ಹಾಸ್ಟೆಲ್ಗಳಲ್ಲಿ, ಆಶ್ರಮ ಶಾಲೆಗಳಲ್ಲಿ ಏನು ಇವರೆಲ್ಲರೂ ಕೂಡ 10-15 ವರ್ಷಗಳಿಂದ ದುಡಿತಾ ಇದ್ದಾರೆ. ಇವರಿಗೆ ಅವರ ಹಕ್ಕುಗಳು ಸಿಗಬೇಕು. ಅವರು ವೇಕೆಂಟ್ ಪೋಸ್ಟ್ ಅಗೇನೆಸ್ಟ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದ್ದ ಜಾಗದಲ್ಲಿ ಕಾಯಮಾತಿ ಮಾಡಬೇಕು. ಕಾಯಮಾತಿ ಮಾಡುವವರೆಗೂ ಸಹಿತ ಅವ್ರಿಗೆ ಒಳಗುತ್ತಿಗೆ ಏನಾದರೂ ಮಾಡಬೇಕು. ಇಲಾಖೆಯಿಂದ ನೇರ ವೇತನ ಪಾವತಿ ಮಾಡಬೇಕು. ಅದರ ಜೊತೆಗೆ 2016ರಲ್ಲಿ ಅವರ ಕನಿಷ್ಠ ವೇತನ ಒಂದು ಪರಿಷ್ಕರಣೆ ಆಗಿತ್ತು. ಆದರೆ ಇಲ್ಲಿ ತನಕನೂ ಸಹಿತ ಪರಿಷ್ಕರಣೆ ಆಗಿಲ್ಲ. ಇವತ್ತು ಬೆಲೆಗಳೆಲ್ಲ ಗಗನ ಮುಟ್ಟಿದ್ದಾವೆ. ವೇತನ ಪರಿಷ್ಕರಣೆ ಆಗಲೇಬೇಕು. ಕನಿಷ್ಠ ವೇತನ ಕನಿಷ್ಠ ಏನಲ್ಲ ಅಂತಂದ್ರೂ ಸಹಿತ 35,950 ರೂಪಾಯಿ. ಇಬ್ಬರು ಗಂಡ ಹೆಂಡತಿ, ಇಬ್ಬರು ಮಕ್ಕಳು, ತಂದೆ ತಾಯಿ, ಇವರು ಇಡೀ ಕುಟುಂಬ ಒಂದು ಸಿಟಿ ಒಳಗೆ ಅಲ್ಲಿ ವಾಸ ಮಾಡಲಿಕ್ಕೆ ಬೇಕಾಗುವಂಥ ಹಣ ಇದು ಸರ್ವೆ ಮೂಲಕ ಗೊತ್ತಾಗಿರುವಂಥದ್ದು. ಅಷ್ಟು ಕನಿಷ್ಠ ವೇತನ ಹೆಚ್ಚಿಗೆ ಮಾಡಬೇಕು. ಮತ್ತು ಅವರಿಗೆ ವೇತನ ಚೀಟಿ, ಪಿ ಎಫ್ ಮತ್ತು ಇಎಸ್ಐ, ರಜೆ ಸೌಲಭ್ಯ, ಹಬ್ಬದ ದಿನಗಳಲ್ಲಿ ಕೆಲಸ ಮಾಡಿದರೆ ಬೋನಸ್ಸು, ಇಂಥ ಹಲವಾರು ಕಾರ್ಮಿಕ ಕಾಯ್ದೆಗಳ ಅನ್ವಯ ಸಿಗುವಂಥ ಹಕ್ಕುಗಳನ್ನು ಅವರಿಗೆ ದೊರಕಿಸ್ಕೊಡ್ಬೇಕು ಅನ್ನುವಂಥ ಬೇಡಿಕೆಗಳನ್ನ ಇಟ್ಕೊಂಡು ಇದೇ ಮುಂದಿನ ತಿಂಗಳು ಏಪ್ರಿಲ್ 17ನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಹೋರಾಟ ಇದೆ ಫ್ರೀಡಮ್ ಪಾರ್ಕ್ನಲ್ಲಿ. ಅದಕ್ಕೆ ಬೆಳಗಾವಿ ಜಿಲ್ಲೆಯ ಸಮಸ್ತ ಏನು ಹಾಸ್ಟೆಲ್ನ ಅಲ್ಲಿ ದುಡಿಯುವಂತಹ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರೆಲ್ಲರೂ ಸಹಿತ ಅದಕ್ಕೆ ಹೊರಡಬೇಕು ಅಂಥೇಳಿ ಈ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು. ಆ ಮೂಲಕ ತಮ್ಮ ಹಕ್ಕುಗಳನ್ನು ಪಡ್ಕೋಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ಗಂಗಾಧರ್ ಬಡಿಗೇರ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ, ಎಐಯುಟಿಯುಸಿ, ಬೆಳಗಾವಿ.
ನ್ಯಾಯಯುತವಾದ ಶಾಸನಬದ್ಧ ಹಕ್ಕುಗಳನ್ನು ಖಾತ್ರಿ ಮಾಡಬೇಕು ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸೋಕೆ ಆಗ್ರಹಿಸಿ ಸಂಘದ ರಾಜ್ಯ ಸಮಿತಿಯಿಂದ ಮುಂಬರುವ ಏಪ್ರಿಲ್ 17ರಂದು ಬೆಂಗಳೂರು ಚಲೋ ಹೋರಾಟ ಹಮ್ಮಿಕೊಂಡಿದ್ದು, ಜಿಲ್ಲೆಯ ಹಾಸ್ಟೆಲ್, ವಸತಿ ಶಾಲೆ, ಆಶ್ರಮ ಶಾಲೆ, ಕಾಲೇಜುಗಳಲ್ಲಿ ವಸತಿ ಮಾಡ್ತಾ ಇರುವ ಸಮಸ್ತ ಗುತ್ತಿಗೆಗೆ ಕಾರ್ಮಿಕರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡ್ತಾ ಇದೆ ಎಂದರು. ಸಭೆಯಲ್ಲಿ ಜಿಲ್ಲಾ ಸಂಚಾಲಕರಾದ ರುದ್ರಪ್ಪ ಹೊಳಿಬಸ್ಸು, ಸುರೇಶ್ ಹುಲಿಕಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕಂದಾಯ ಕಾರ್ಯದರ್ಶಿ ವಿರುದ್ಧ ಕೈಶಾಸಕ ಸಿಡಿದಿದ್ದ ಕಾರಣ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಗುಂಡೇವಾಡಿ ಗ್ರಾಮದಲ್ಲಿ ರಾಜು ಕಾಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಂದಾಯ ಕಾರ್ಯದರ್ಶಿ ವಿರುದ್ಧ ಸಿಡಿದೆದ್ದ ಕೈ ಶಾಸಕ ಗುಂಡೇವಾಡಿ ಗ್ರಾಮದಲ್ಲಿ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಗುಂಡೇವಾಡಿ ಗ್ರಾಮದಲ್ಲಿ ಹೇಳಿಕೆ ನೀಡಿದ್ದಾರೆ. ಈ ಹಿಂದೆ ವಿಧಾನಸಭಾ ಕಂದಾಯ ಕಾರ್ಯದರ್ಶಿ ವಿರುದ್ಧ ಅಧಿವೇಶನದಲ್ಲಿ ಹಕ್ಕುಚ್ಯುತಿ ಮಂಡಿಸಿದ್ದ ರಾಜು ಕಾಗೆ ಪ್ರಜಾಸೌಧ ನಿರ್ಮಾಣಕ್ಕೆ ವಿಚಾರವಾಗಿ ಕಾಗೆಗೆ ಅವಮಾನ ಮಾಡಿದ್ದ ಕಂದಾಯ ಕಾರ್ಯದರ್ಶಿ. ಈಗಾಗಲೇ ಸಮಿತಿ ರಚನೆ ಮಾಡಲಾಗಿದೆ. ರಾಜೇಂದ್ರ ಕಟರಿಯಾಯನ್ನ ಕಟಕಟಿಯಲ್ಲಿ ನಿಲ್ಲಿಸುವವರೆಗೂ ಬಿಡಲ್ಲ ಎಂದು ರಾಜು ಕಾಗೆ ಹೇಳಿದ್ದಾರೆ. ಅದು ರೆಫರ್ ಮಾಡಿದಾರಲ್ರಿ ಸಮಿತಿಗೆ, ರೆಫರ್ ಮಾಡಿದಾರು, ಅಲ್ಲಿ ಮತ್ತೆ ಕರೆಸ್ತೀವಿ, ಅವ್ರನ್ನ ಕಟ್ಟಕಟ್ಟಾಗಿ ನಿಲ್ಲಿಸ್ತೀವಿ. ಅವ್ರು ನಿಲ್ಲಿಸಿ ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಸಸ್ಪೆಂಡ್ ಮಾಡೋರ್ಗು ಬಿಡಲ್ಲ ಸರ್. ಅದೆಲ್ಲ ನೋಡೋಣ. ಅವರೇ ಹೇಳಿದಾರಲ್ಲ, ನನ್ನ ಮ್ಯಾಗ ಒಂದು ಇದನ್ನು ಕೊಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಎನ್ಕ್ವೈರಿ ಮಾಡ್ರಿ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಜೈನ ನಿಗಮ ಮಂಡಳಿ ಸ್ಥಾಪನೆ ವಿಚಾರವಾಗಿ ಜೈನಮುನಿ ಕಣ್ಣೀರು ವಿಚಾರವಾಗಿ ಲಕ್ಷ್ಮಣ್ ಸವದಿ ಗುಂಡೇವಾಡಿ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು. ಸಸ್ಯಾಹಾರಿ ಹಾಸ್ಟೆಲ್ ಪ್ರಾರಂಭ ಮಾಡಿದ್ದಕ್ಕೆ ಗುಣಧರ ನಂದಿ ಮಹಾರಾಜರ ಶಿಷ್ಯ ಬಳಗದ ಕಡೆಯಿಂದ ನನಗೆ ಹಾಗೂ ಸಚಿವ ಜಮೀರ್ಗೆ ಸನ್ಮಾನ ಮಾಡಿದ್ದಾರೆ. ಗುಣಧರ್ ನಂದಿ ಮಹಾರಾಜರು ಕಣ್ಣೀರು ಹಾಕುವಂತ ಪ್ರಸಂಗವೇ ಬರೋದಿಲ್ಲ. ನಾನು ಜೈನ ಮುನಿ ಹತ್ತಿರ ಮಾತನಾಡಿದ್ದೇನೆ ಎಂದು ಲಕ್ಷ್ಮಣ್ ಸವದಿ ಹೇಳಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರವಾಗಿ ಗೃಹ ಮಂತ್ರಿ ಅವರಿಗೆ ದೂರು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ತನಿಖೆಯಾದ ಬಳಿಕ ಪ್ರತಿಕ್ರಿಯೆ ನೀಡುತ್ತೇನೆ ಎಂದು ಲಕ್ಷ್ಮಣ್ ಸವದಿ ಹೇಳಿದ್ರು. ಮತ್ತು ಸಸ್ಯಾಹಾರಿ ಅವರಿಗೆ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಅದನ್ನು ಪ್ರಾರಂಭ ಕೂಡ ಮಾಡಿದ್ದೀವಿ.
ಅದರಿಂದ ಅತ್ಯಂತ ಸಂತೋಷಭರಿತವಾಗಿ ಅವರು ಅನೇಕ ಅವರ ಶಿಷ್ಯ ಬಳಗವನ್ನು ಕಳಿಸಿ ನನಗೆ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅವರು ಬಂದು ಅಭಿನಂದನೆ ಹೇಳೋದ್ರ ಜೊತೆಗೆ ಸತ್ಕಾರ ಮಾಡಿ ಹೋಗಿದ್ದಾರೆ. ಅದು ನಿಮ್ಮ ತಪ್ಪ ಕಲ್ಪನೆ ಇರಬೇಕು ಅಥವಾ ತಪ್ಪ ಮಾಹಿತಿ ನಿಮಗೆ ಬಂದಿರಬೇಕು. ಕಣ್ಣೀರು ಹಾಕಿದ್ದಾರೆ, ಒಂದು ವೇಳೆ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರು ಹಾಕುವಂಥ ಸಂದರ್ಭ ಬಂದೇ ಇಲ್ಲ ಮತ್ತು ಬರುವುದಿಲ್ಲ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಳಗವಾಡಿಯ ಬೀರೇಶ್ವರ ಶುಗರ್ಸ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಳಿಸಿರುವ ರೈತರ ಖಾತೆಗೆ ಜಮಾ ಮಾಡದೇ ಇದ್ದ ಕಾರಣಕ್ಕಾಗಿ ರೈತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಗಳವಾಡಿಯ ಬೀರಪ್ಪಮಡ್ಡಿಯಲ್ಲಿರುವ ಶಾಮನೂರು ಶಿವಶಂಕರನವರ ಒಡೆತನದ ಬೀರೇಶ್ವರ ಶುಗರ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಳಿಸಿರುವ ರೈತರ ಖಾತೆಗೆ ಬಿಲ್ ಜಮಾ ಮಾಡದಿದ್ದ ಕಾರಣಕ್ಕಾಗಿ ರೈತರಿಂದ ಬೃಹತ್ ಪ್ರತಿಭಟನೆ. 2025 ಜನವರಿ 1ರಿಂದ ಇಲ್ಲಿವರೆಗೆ ರೈತರು ತಮ್ಮ ಕಬ್ಬನ್ನು ಕಾರ್ಖಾನೆಗೆ ಕಳಿಸಿತ್ತು. ಆದರೆ ಇಲ್ಲಿವರೆಗೆ ಬಿಲ್ ಜಮಾ ಮಾಡದಿದ್ದ ಕಾರಣ ಆಕ್ರೋಶಗೊಂಡ ರೈತರು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ಹಾರುಗೆರೆ ರಾಯಬಾಗ್ ಮುಖ್ಯ ರಸ್ತೆ ತಡೆದು ಕಬ್ಬಿನ ಬಿಲ್ ಪಾಸ್ ಆಗುವವರೆಗೂ ಪ್ರತಿಭಟನೆ ಕೈ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತ ರೈತರು. ರೈತರ ಬಾಕಿ ಕೊಡದ ಕಾರ್ಖಾನೆ ಮಾಲೀಕರಿಗೆ, ರೈತರ ಬಾಕಿ ಕೊಡದ ಕಾರ್ಖಾನೆ ಮಾಲೀಕರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ರೈತರು ಪ್ರತಿಭಟನೆ ಮಾಡುತ್ತಿದ್ದಂತೆ ಕಾರ್ಖಾನೆಯ ಡಿಪೋ ಮ್ಯಾನೇಜರ್ ಸುಕುಮಾರ್ ಗುಲಾಪುರ್ ಹಾಗೂ ಜನರಲ್ ಮ್ಯಾನೇಜರ್ ರಾಮರಾವ್ ಸ್ಥಳಕ್ಕೆ ಆಗಮಿಸಿ ಜನವರಿ ತಿಂಗಳ ಬಿಲ್ಲನ್ನು ಇದೇ ತಿಂಗಳಿನಲ್ಲಿ ಜಮಾ ಮಾಡಲಾಗುವುದು, ಫೆಬ್ರವರಿ ತಿಂಗಳ ಬಾಕಿ ಬಿಲ್ಲನ್ನು ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲಿ ಪಾವತಿಸಲಾಗುತ್ತಿದೆ, ರೈತರು ಸಹಕರಿಸಬೇಕೆಂದು ರೈತರಲ್ಲಿ ಮನವಿ ಮಾಡಿಕೊಂಡಾಗ ರೈತರು ಪ್ರತಿಭಟನೆ ನ್ಯಾಯ ಪಡೆದುಕೊಂಡ್ರು. ಫೆಬ್ರವರಿ ಇಂಥ ತಾರೀಕು ಒಳಗಾಗಿ ನಾವು ಕ್ಲಿಯರ್ ಮಾಡ್ತೋದು, ಅದೊಂದು ಭರವಸೆ ಕೊಡ್ಬೇಕು. ಈಗ 15% ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕು ಅನ್ನುವಂಥದ್ದು ಕಾನೂನು ಐತಿ. ಆ ಕಾನೂನಿಗೆ ತಾವು ಗೌರವ ಕೊಡೋರಿದ್ರಿ ಅಂದ್ರೆ ಕಾರ್ಖಾನೆ ಮಾಲೀಕರ ಎಲ್ಲ ವ್ಯವಸ್ಥೆ ಟೋಟಲ್ ಆಗಿ ಆ ಇಂಟ್ರೆಸ್ಟ್ ಹಾಕಿ ಕೊಡಲೇಬೇಕು. ಈಗ ಕೂಡ ನಾವು ಕಮಿಷನರ್ಗೆ ಕೂಡ ಮಾತಾಡಿದ್ವಿ, ಜಿಲ್ಲಾಧಿಕಾರಿ ಕೂಡ ಮಾತಾಡಿದ್ವಿ. ತಾವು ಕೂಡ ತಮ್ಮ ಆಡಳಿತ ಮಂಡಳಿ ಜೊತೆ ಮಾತಾಡ್ರಿ. ನಾ ಇವತ್ತು ನಿಮ್ಮ ಚೇರ್ಮನ್ ಕೇಳ್ಬೇಕಾಕೈತಿ, ಹಿಂಗೆ ರೈತರು ವಿರೋಧ ಐತಿ ಕೊಡ್ಬೇಕಂತ ಹೇಳ್ರಿ, ಕೊಡಲೇಬೇಕು. ಅದ್ರೊಳಗೆ ಎರಡನೇ ಮುಂದೆ ನಿಮಗೆ ಕಾರ್ಖಾನೆ ಅಭಿವೃದ್ಧಿ ಆಗ್ಬೇಕಾರ ಸರ್ಕಾರ ಕೊಡ್ಬೇಕಂದ್ರೆ ಬಡ್ಡಿ ಹಾಕಿ ಕೊಟ್ರಪ್ಪ ಅಂದ್ರೆ ನಮಗೂ ಒಂದು ಗೌರವ ಇರ್ತೈತಿ. ಪಾಪ ಒಂದು ತಿಂಗಳು ತೆಪ್ಪಿರು ಅದ್ರ ಇಂಟ್ರೆಸ್ಟ್ ಹಾಕಿ ಕೊಟ್ರಪ್ಪ, ಆ ಇಂಟ್ರೆಸ್ಟ್ ನಾವು ಬ್ಯಾಂಕ್. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ, ಬಾಬುರಾವ್ ಪಾಟೀಲ್, ಕಾಶಪ್ಪ ಜಂಬಗಿ, ಮಲ್ಲಪ್ಪ ಅಂಗಡಿ, ರಮೇಶ್ ಕಲಾರ್ ಸೇರಿದಂತೆ ಇನ್ನೂ ಹಲವಾರು ರೈತರು ಭಾಗಿಯಾಗಿದ್ರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಗ್ಯಾಸ್ ಸಿಲಿಂಡರ್ಗಳನ್ನು ಹೇರಿಕೊಂಡು ಬರ್ತಾ ಇದ್ದಂತಹ ಗೋಡ್ಸ್ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾದ ಪರಿಣಾಮ ಚಾಲಕನಿಗೆ ಗಾಯವಾದ ಘಟನೆ ಹಳಿಯಾಳ ದಾಂಡೇಲಿ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಆಲೂರು ಕರ್ಕ ಮಧ್ಯೆ ನಡೆದಿದೆ. ಗ್ಯಾಸ್ ಸಿಲಿಂಡರ್ಗಳನ್ನು ಹೇರಿಕೊಂಡು ಬರುತ್ತಿದ್ದ ಗೂಡ್ಸ್ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬಿಟ್ಟು ರಸ್ತೆ ಪಕ್ಕದಲ್ಲಿದ್ದ ಮರಕ್ಕೆ ಡಿಕ್ಕಿಯಾಗಿ ಚಾಲಕನಿಗೆ ಗಾಯವಾದ ಘಟನೆ ಇಂದು ಮಂಗಳವಾರ ಬೆಳಗ್ಗೆ 9:30 ಗಂಟೆ ಸುಮಾರಿಗೆ ಹಳಿಯಾಳ್ ದಾಂಡೇಲಿ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಆಲೂರು ಕರ್ಕ ಮಧ್ಯೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮಿನಾಬಾಮಿ ಗ್ರಾಮದ ನಿವಾಸಿ ವಿನಾಯಕ್ ಚಾಟಿ ಎಂಬಾತನೇ ಗಾಯಗೊಂಡ ಚಾಲಕನಾಗಿದ್ದಾನೆ. ಅಪಘಾತದಲ್ಲಿ ಈತ ವಾಹನದೊಳಗಡೆ ಸಿಲುಕಿ ಹಾಕಿಕೊಂಡಿದ್ದು ಸ್ಥಳೀಯರು ವಾಹನದ ಬಾಗಿಲು ಮುರಿದು ಈತನನ್ನು ವಾಹನದಿಂದ ಕೆಳಗಿಳಿಸಿದ್ದಾರೆ. ತಕ್ಷಣವೇ ಈತನನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ 108 ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಿಕೊಡಲಾಗಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ನಿಖಿಲ್ ಆಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂಬಡಗಟ್ಟಿ ಗ್ರಾಮದಲ್ಲಿ ನವಜಾತ ಶಿಶು ಕೊಲೆ, ಮನೆಯೊಂದರ ಹಿತ್ತಲಿನ ತಿಪ್ಪೇಗುಂಡಿಯಲ್ಲಿ ಹೊಸಳೆ ಶವ ಪತ್ತೆ. ಸಿಮ್ರಾನ್ ಹಾಗೂ ರುದ್ರಪ್ಪ ಎಂಬ ಇಬ್ಬರು ಆರೋಪಿಗಳ ಬಂಧನ. ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿಕೆ. ಕಿಲಕ್ವಾಡಿಯ 2ನೇ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಕೆಗೆ ವಿರೋಧ. ಪ್ರವಾಸಿಗಳು ಹಾಗೂ ವ್ಯಾಪಾರಿಗಳಿಂದ ಮಂಗಳವಾರ ಬೃಹತ್ ಪ್ರತಿಭಟನೆ. ಮೇಲ್ಸೇತುವೆ ಕಾಮಗಾರಿಕೆ ಆರಂಭಿಸುವ ಯೋಜನೆಯನ್ನ ಕೈಬಿಡಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ.
ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವಾಗ, ಬೇರೆ ಧರ್ಮದ ಬಗ್ಗೆ ಪೋಸ್ಟ್ ಹಾಕುವಾಗ ಎಚ್ಚರಿಕೆ. ಇಂಥ ಪೋಸ್ಟ್ ಹಾಕಿದವರ ವಿರುದ್ಧ ಪೊಲೀಸರು ಕ್ರಮ ಜರುಗಿಸಲಾಗುತ್ತದೆ. ಪೊಲೀಸ್ ಆಯುಕ್ತ ಯಡಾಮಾರ್ಟಿನ್ ಮಾರ್ವನ್ಯಾಂಗ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.